ವೀಕ್ಷಕರೇ, ನೀವು ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಾಗಿದ್ದರೆ ಹೀಗೆ 1 ತಿಂಗಳ ಹಿಂದೆ ಕೇರಳದ ಉತ್ತರ ಪ್ರಕರಣವನ್ನ ನೋಡಿರ್ತೀರಾ. ವರದಕ್ಷಿಣೆ ಆಸೆಗಾಗಿ ತನ್ನ ಮಡದಿಯನ್ನ ಹಾವು ಕಚ್ಚಿ ಸಾಯಿಸಿದ ಕೇಸ್ನ ಬಗ್ಗೆ. ಇಂದು ನಾವು ಮಾತನಾಡಲು ಹೊರಟಿರುವ ಕೇಸ್ ಕೂಡ ಸಮಾಜದಲ್ಲಿ ನಮ್ಮ ನಡುವೆಯೇ ಅಂಟಿಕೊಂಡು ಬಹುದೊಡ್ಡ ಪಿಡುಗಾಗಿರುವ ವರದಕ್ಷಿಣೆ ಎಂಬ ಪೆಡಂಭೂತದ ಬಗ್ಗೆ. ವೀಕ್ಷಕರೇ, ಫಾರ್ ಎ ಚೇಂಜ್ ನಾನು ಇವತ್ತು ಕಥೆನ ಕ್ಲೈಮ್ಯಾಕ್ಸ್ ಇಂದ ಶುರು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಈ ಸ್ಟೋರಿ ಮಾಡುವಾಗ ಇದನ್ನು ಒಂದು ಕಥೆಯ ರೀತಿಯೋ ಅಥವಾ ಕೇಸ್ನ ರೀತಿಯೋ ಪ್ರೆಸೆಂಟ್ ಮಾಡೋಕೆ ಇಷ್ಟ ಆಗಲಿಲ್ಲ. ಪ್ರತಿನಿತ್ಯ ನೂರಾರು ಕೇಸ್ಗಳು ಇದೇ ವಿಷಯವಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗುತ್ತೆ. ಹಾಗೆ ಅದು ಕೊನೆ ಆಗ್ತಿರೋದು ಐದರ್ ಕೊಲೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡು. ನನ್ನಿಂದಾಗ್ಲಿ ಅಥವಾ ನಿಮ್ಮಿಂದಾಗ್ಲಿ ಪ್ರತಿಯೊಂದು ವರದಕ್ಷಿಣೆ ಕಿರುಕುಳದ ಪ್ರಕರಣಗಳನ್ನು ಡೀಟೇಲ್ ಆಗಿ ತಿಳ್ಕೊಳಕ್ಕಾಗಲ್ಲ. ಆದರೆ ನಮಗೆಲ್ಲ ಗೊತ್ತು, ವರದಕ್ಷಿಣೆ ಕೊಡೋದು ಹಾಗೆ ತಗೊಳ್ಳೋದು 2 ಅಕ್ಷಮ್ಯ ಅಪರಾಧ ಅಂತ. ಹಾಗಾಗಿ ಗೊತ್ತಿದ್ದು ಮಾಡೋ ತಪ್ಪಿಗೆ ಏನ್ ಹೇಳೋದು ಅಂತ ನೀವೇ ಹೇಳಿ. ಈ ಪಿಡುಗಿಗೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಈ ಕೇಸ್ನ ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ಒಬ್ಬರ ಮನಸ್ಸಾದರೂ ನಮ್ಮಿಂದ ಪರಿವರ್ತನೆ ಮಾಡೋಕ್ಕಾದ್ರೆ ನಾನು ಮಾಡಿದ ಈ ವಿಡಿಯೋ ಸಾರ್ಥಕವಾಗುತ್ತೆ. ಒಂದು ಹೆಣ್ಣು ಮಗಳು ಬಹಳನೇ ಚೂಟಿ, ಆಕ್ಟಿವ್. ತನ್ನ ಇಡೀ ವಿದ್ಯಾಭ್ಯಾಸದ ಟೈಮ್ನಲ್ಲಿ ಪ್ರತಿಯೊಂದರಲ್ಲೂ ಭಾಗವಹಿಸಿ, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಮನೆ ತುಂಬ ಪ್ರಶಸ್ತಿಗಳನ್ನೇ ತುಂಬಿಸಿದ ಒಂದು ಹೆಣ್ಣು ಮಗಳ ನೋವಿನ ಕತೆ ಇವತ್ತು ಹೇಳೋಣ. 23 ವರ್ಷಕ್ಕೆ ಬಂದಾಗ ಮನೆಯಲ್ಲಿ ದೊಡ್ಡವರೆಲ್ಲ ಸೇರಿ ಹುಡುಗನನ್ನ ಹುಡುಕಿ ಬಹಳನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಕೊಟ್ಟು, ಎಕರೆಗಟ್ಟಲೆ ಜಾಗ ಕೂಡ ಕೊಟ್ಟು, ಕೇಳಿದಷ್ಟು ಬಂಗಾರ ಹಾಕಿ, ಓಡಾಡೋಕೆ ಕಾರೆಲ್ಲ ಕೊಡಿಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಿಕೊಂಡು ಹೋದ ಆಕೆಯ ಅಸಲಿ ಜೀವನ 9ನೇ ದಿನದಿಂದ ಶುರುವಾಗಿತ್ತು. ಅದು ಜೀವನ ಅಲ್ಲ, ಭೂಮಿಯ ಮೇಲಿನ ನರಕ. ಆಕೆಗೆ 1 ವರ್ಷಗಳ ಕಾಲ ಪ್ರತಿದಿನ ನಿರಂತರವಾಗಿ ಹೊಡಿತಾನೆ ಇರ್ತಾನೆ. ಮನೆಯಲ್ಲಿ ಎಲ್ಲರ ಮುಂದೆ ಹಾಲ್ನಲ್ಲಿ ಮುಖಕ್ಕೆ ಬೂಟ್ ಕಲ್ಲಲ್ಲಿ ಒದಿತಾನೆ. ಆಣಿ ತಗೊಂಡು ಮುಖಕ್ಕೆ ಹೊಡಿತಾನೆ. ರೋಡಲ್ಲಿ ಆಕೆಗೆ ಉಗಿದು ಚಪ್ಪಲಿಯಲ್ಲಿ ಹೊಡಿತಾನೆ. ಕೇಳೋಕೆ ಬಂದ ಅವನ ಅಣ್ಣನ ಕಾಲನ್ನು ಕೂಡ ಮುರಿದು ವಾಪಸ್ ಮನೆ ಕಳಿಸ್ತಾನೆ. ಇನ್ನೂ ಹೇಳೋದಕ್ಕೆ ಆಗದೆ ಇರೋ ನಾನಾ ಚಿತ್ರಹಿಂಸೆಗಳನ್ನ ಕೊಟ್ಟು ಒಂದು ಸ್ಟ್ರಾಂಗ್ ಆದ, ಬ್ರೇವ್ ಆಗಿದ್ದ ಹುಡುಗಿಯನ್ನ ತನ್ನದೇ ಮನೆಯಲ್ಲಿ ನೇಣು ಹಾಕಿಕೊಳ್ಳುವ ಹಾಗೆ ಮಾಡಿದ ಪಾಪಿ ಗಂಡನ ಕಥೆಯೇ ಇವತ್ತಿನ ಸ್ಟೋರಿ. ವಿಸ್ಮಯ ಇವತ್ತಿನ ಸ್ಟೋರಿಯ ನಾಯಕಿ. ವಿಸ್ಮಯ ಮೂಲತಃ ಕೊಲ್ಲಂನಾಕೆ. ಚಿಕ್ಕಂದಿನಿಂದಲೂ ಬಹಳನೇ ಬೋಲ್ಡ್ ಅಂಡ್ ಆಕ್ಟಿವ್ ಹುಡುಗಿ. PUC ತನಕ ಆಕೆ ಓದುತ್ತಿದ್ದ ಸ್ಕೂಲ್ನಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಹುಡುಗಿ. ನಂತರ ಆಕೆ ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಬೇಕು ಅಂದ್ಕೊಂಡು ತನ್ನ ಫೈನಲ್ ಇಯರ್ ಎಕ್ಸಾಮ್ ಬರೆಯೋಕ್ಕೂ ಮುಂಚೆನೇ ತನ್ನನ್ನ ತಾನೇ ಬಲಿ ಕಟ್ಕೊಂಡ್ಲು. ವಿಸ್ಮಯಗೆ 23 ವರ್ಷ ಆದಾಗ ಮನೆಯಲ್ಲಿ ಪೋಷಕರು ಮದುವೆ ಮಾಡೋ ನಿರ್ಧಾರ ಮಾಡ್ತಾರೆ. ಆಗ ವಿಸ್ಮಯ ಬಣ್ಣದ ಕನಸುಗಳನ್ನು ಕಟ್ಕೊಂಡು ಮುಂದೆ ನನಗೆ ಸಿಗೋ ರಾಜಕುಮಾರ ಹಾಗಿರ್ತಾನೆ ಹೀಗಿರ್ತಾನೆ ಅಂತ ಕನಸು ಕಾಣ್ತಾ ತಾನೇ ಮ್ಯಾಟ್ರಿಮೋನಿಯಲ್ಲಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾಳೆ. ಆಗ ಆಕೆಗೆ ಮೊದಲ ಬಾರಿ ಫೋನ್ ಮಾಡಿ ಮಾತಾಡೋದೇ ಈ ಕಿರಣ್. ಅದು ಆತ ವಿಸ್ಮಯಳ ಅಣ್ಣನಿಂದ ನಂಬರ್ ಇಸ್ಕೊಂಡು ಆಕೆ ಬಳಿ ಮಾತಾಡ್ತಾನೆ. ಕಿರಣ್ ಜೊತೆ ಮಾತಾಡಿದ ವಿಸ್ಮಯಗೆ ಒಂದು ರೀತಿಯ ಕನೆಕ್ಷನ್ ಬೆಳೆಯೋಕೆ ಶುರುವಾಗುತ್ತೆ. ನಂತರ ಅವರಿಬ್ಬರು ನಿರಂತರವಾಗಿ ಫೋನ್ನಲ್ಲಿ ಟಚ್ನಲ್ಲಿ ಇರ್ತಾರೆ. ಮನೆಯವರು ಕೇಳಿದ್ದಕ್ಕೆ ವಿಸ್ಮಯ, ನನಗೆ ಈ ಹುಡುಗ ಓಕೆ, ನಾನು ಅವನನ್ನ ಪ್ರೀತಿಸುತ್ತಿದ್ದೇನೆ, ಹಾಗೆ ಆತ ಕೂಡ ನನ್ನನ್ನು ಪ್ರೀತಿಸುತ್ತಾನೆ ಅಂತ ಮನೆಯವರಿಗೆ ಹೇಳಿ ಒಪ್ಪಿಸ್ತಾಳೆ. ಈಗ ಮದುವೆ ಟೈಮ್ ಹತ್ತಿರ ಬರುತ್ತೆ. ವರದಕ್ಷಿಣೆಯ ಟಾಪಿಕ್ ಬಂದಾಗ ಕಿರಣ್ನ ಫ್ಯಾಮಿಲಿ ಬಹಳನೇ ನಾಜೂಕಾಗಿ ಅವರ ರಿಲೇಟಿವ್ಸ್ನ ಇಟ್ಕೊಂಡು ಕಿರಣ್ನ ಫ್ಯಾಮಿಲಿಗೆ ಇಷ್ಟು ವರದಕ್ಷಿಣೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿಸ್ತಾರೆ. ಮೂಲತಃ ಕಿರಣ್ ಗವರ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ವಿಸ್ಮಯಳ ತಂದೆಗೆ ಯಾವಾಗ ಕಿರಣ್ ಫ್ಯಾಮಿಲಿಯ ಡಿಮ್ಯಾಂಡ್ಸ್ ಗೊತ್ತಾಗುತ್ತೆ, ಆಗ ನಾನು ನನ್ನ ಶಕ್ತಿ ಮೀರಿ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಅದರಂತೆ ಕಿರಣ್ಗೆ ಮೊದಲು 100 ಪವನ್ ಗೋಲ್ಡ್ ಕೊಡ್ತಾರೆ. ವೀಕ್ಷಕರೇ, ನೀವೇ ಯೋಚಿಸಿ, 1 ಪವನ್ಗೆ ಇವತ್ತಿನ ಕಾಲದಲ್ಲಿ 50,000 ಅಂತ ಅಂದಾಜಿಸಿದ್ರು 100 ಪವನ್ಗೆ 50 ಲಕ್ಷದಷ್ಟು ಚಿನ್ನ ಕೊಟ್ಟಿದ್ರು ವಿಸ್ಮಯಳ ತಂದೆ. ಅದರ ಜೊತೆಗೆ 1.5 ಎಕರೆ ರಬ್ಬರ್ ತೋಟನೂ ಕಿರಣ್ನ ಹೆಸರಿಗೆ ಮಾಡಿಕೊಡ್ತಾರೆ. ಜೊತೆಗೆ 10 ಲಕ್ಷದ ಒಂದು ಕಾರ್ ಕೂಡ ಗಿಫ್ಟ್ ಆಗಿ ಕೊಡ್ತಾರೆ ವಿಸ್ಮಯಳ ತಂದೆ. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ ಕಿರಣ್ ಮೇ 31, 2020ಕ್ಕೆ ವಿಸ್ಮಯ ಜೊತೆ ಮದುವೆ ಮಾಡ್ಕೋತಾನೆ. ನೂರಾರು ಕನಸುಗಳನ್ನು ಹೊತ್ತು ಆಕೆ ಕಿರಣ್ನ ಮನೆಯ ಹೊಸಲು ದಾಟಿರ್ತಾಳೆ. ಆದರೆ ಅದು ನರಕಕ್ಕೆ ಹೋಗೋ ದಾರಿ ಅಂತ ತಿಳಿಯೋಕೆ ಆಕೆಗೆ ಜಾಸ್ತಿ ದಿನ ಬೇಕಾಗಲಿಲ್ಲ. ಅದು ಕೋವಿಡ್ ಟೈಮ್ ಆಗಿದ್ದರಿಂದ ವಿಸ್ಮಯಳ ಫ್ಯಾಮಿಲಿಗೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿ ಕೊಡಲಾಗಲಿಲ್ಲ. ಮದುವೆಯಾಗಿ ಮೊದಲ 8 ತಿಂಗಳು ತನ್ನ ಗಂಡನ ಮನೆಯಲ್ಲಿ ಕೊಡ್ತಿದ್ದ ಚಿತ್ರಹಿಂಸೆಯನ್ನ ವಿಸ್ಮಯ ಆಕೆಯ ಪೋಷಕರಿಗೆ ತಿಳಿಸಲೇ ಇಲ್ಲ. ಅಲ್ಲಿವರೆಗೂ ಎಲ್ಲವನ್ನೂ ಸಹಿಸಿಕೊಂಡಿದ್ದ ವಿಸ್ಮಯಗೆ ನಂತರ ಒಂದು ದಿನ ನಿಮ್ಮ ಮನೆಯವರು ಹೇಳಿದ ಡೇಟ್ಗೆ ಕರೆಕ್ಟಾಗಿ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಮನೆಯಿಂದ ಒದ್ದು ಹೊರಗಾಕಿದ್ದ ಕಿರಣ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ಮಯ ತನ್ನ ಅಪ್ಪನೊಂದಿಗೆ ಮಾತನಾಡಿದ ಆಡಿಯೋ ಕ್ಲಿಪ್
ನಿಮ್ಮ ಸ್ಕ್ರೀನ್ನ ಮುಂದೆ. നിർത്തിയിട്ട് എന്നെ കാണത്തില്ല, നോക്കിക്കോ. ഞാനെന്തേലും ചെയ്യും, എന്നെ കൊണ്ട് പറ്റത്തില്ല. എനിക്കങ്ങ് വരണം അച്ഛ, എനിക്ക് പേടിയാണ്. എനിക്കങ്ങ് വരണം, എനിക്ക് എനിക്ക് പറ്റത്തില്ല. പറ്റത്തില്ല അച്ഛ. കുഴപ്പമൊന്നുമില്ല. അടിക്കും, എനിക്ക് പേടിയാ. അടിക്കും, ഇവിടെ ഇറങ്ങി പോവാനൊക്കെ പറഞ്ഞ്. അതൊക്കെ ചുമ്മാ, അതൊക്കെ ദേഷ്യം വരുമ്പോൾ പറയുന്നില്ല. അങ്ങനെയൊക്കെ തന്നെ മക്കളെ ജീവിതം എന്ന് പറയുന്നേ. എനിക്ക് പേടിയാ. അത് നേരത്തെ അല്ലേ, അത് നേരത്തെ അല്ലേ. ಆಗ ಮೊದಲ ಬಾರಿ ತನ್ನ ಅಪ್ಪ ಅಮ್ಮನ ಮನೆಗೆ ಬಂದ ವಿಸ್ಮಯ ತಾನು ಅನುಭವಿಸಿದ್ದನ್ನೆಲ್ಲ ಹೇಳ್ತಾಳೆ. ಇಷ್ಟು ದಿನಗಳು ನನ್ನನ್ನು ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಾಳೆ. ನಾವು ಕೊಡಿಸಿದ್ದ ಟೊಯೋಟಾ ಯಾರಿಸ್ ಕಾರ್ ಅವರಿಗೆ ಚೂರು ಇಷ್ಟವಿಲ್ಲವಂತೆ. ಕಿರಣ್ನ ಸ್ಟೇಟಸ್ಗೆ ಈ ಕಾರ್ ಸರಿ ಬರಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ಬೇರೆ ಕಾರ್ ಕೊಡಿಸೋಕೆ ಹೇಳು, ಇಲ್ಲ ಅಂದ್ರೆ ಕ್ಯಾಶ್ ಕೊಡೋಕೆ ಹೇಳು, ನಾನು ಬೇರೆ ಕಾರ್ ತಗೋತೀನಿ ಅಂತಿದ್ದಾನೆ ಅಂತ ಅಪ್ಪನ ಬಳಿ ಹೇಳ್ತಾಳೆ ವಿಸ್ಮಯ. ವೀಕ್ಷಕರೇ, ನೀವೇ ಒಮ್ಮೆ ನೋಡಿ ಈ ಕಾರ್ಗೆ ಏನ್ ಕಡಿಮೆ ಆಗಿದೆ ಅಂತ. ಈ ಟೈಮ್ನಲ್ಲಿ ವಿಸ್ಮಯಳ ಫ್ಯಾಮಿಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಯೋಚನೆ ಮಾಡ್ತಾರೆ. ಆದ್ರೆ ಎಲ್ಲಾ ಫ್ಯಾಮಿಲಿಗಳು ಮಾಡೋ ತಪ್ಪನ್ನೇ ಈ ಫ್ಯಾಮಿಲಿನೂ ಮಾಡ್ತಾರೆ. ಅದೇನಂದ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಎಲ್ಲರೂ ಇದರ ಬಗ್ಗೆನೇ ಮಾತಾಡೋಕೆ ಶುರು ಮಾಡ್ಕೋತಾರೆ ಅಂತೆಲ್ಲ ಯೋಚಿಸ್ತಾರೆ. ವಿಸ್ಮಯಳ ತಂದೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಲೋಕಲ್ ಲೀಡರ್ ಆಗಿದ್ರು. ಹಾಗಾಗಿ ಅವರು ಪಾರ್ಟಿ ಮೆಂಬರ್ಗಳಿಗೆ ಹಾಗೆ ಅವರ ಕಮ್ಯುನಿಟಿ ಆಗಿದ್ದ ನಾಯರ್ ಸರ್ವಿಸ್ ಸೊಸೈಟಿಯ ಬಳಿ ಹೋಗಿ ಹೆಲ್ಪ್ ಕೇಳ್ತಾರೆ. ಆಗ ಎಲ್ಲಾ ಪಾರ್ಟಿ ಮುಖ್ಯಸ್ಥರು ಹಾಗೂ ವಿಸ್ಮಯಳ ತಂದೆ ಮತ್ತು ಅಣ್ಣ ಕಿರಣ್ನ ಮನೆಯಲ್ಲಿ ಒಂದು ಪಂಚಾಯಿತಿ ಮಾಡ್ತಾರೆ. ಆ ಪಂಚಾಯಿತಿ ಸಮಯದಲ್ಲೇ ಇವರುಗಳ ಮುಂದೆನೆ ಕಿರಣ್ ವಿಸ್ಮಯಗೆ ಹೊಡಿತಾನೆ. ಇದನ್ನ ಕಣ್ಣಾರೆ ನೋಡಿದ್ದ ವಿಸ್ಮಯನ ತಂದೆ ಹಾಗೂ ಅಣ್ಣನಿಗೆ ಬಹಳನೇ ಆಘಾತ ಆಗುತ್ತೆ. ಯಾಕೆಂದ್ರೆ ಚಿಕ್ಕಂದಿನಿಂದಲೂ ಒಂದು ಸಣ್ಣ ಬೈಗಳನ್ನು ಅವರುಗಳು ವಿಸ್ಮಯಗೆ ಬೈದಿರಲಿಲ್ಲ. ಹೊಡೆಯೋದೆಲ್ಲ ದೂರದ ಮಾತಾಗಿತ್ತು. ವಿಸ್ಮಯಳ ಫ್ಯಾಮಿಲಿ ಬಹಳನೇ ನಾನ್ ವಯಲೆನ್ಸ್ ಫ್ಯಾಮಿಲಿ. ಅವರು ಈ ಹೊಡೆದಾಟ, ಜಗಳ ಇದನ್ನೆಲ್ಲ ಎಂದೂ ಮಾಡಿದವರಲ್ಲ. ಹಾಗಾಗಿ ವಿಸ್ಮಯಗೂ ಕೂಡ 8 ತಿಂಗಳು ಆಕೆ ಅನುಭವಿಸುತ್ತಿದ್ದನ್ನ ಹೇಗೆ ಅಪ್ಪ ಅಮ್ಮನಿಗೆ ಹೇಳೋದು ಅಂತ ತಿಳಿದಿರಲಿಲ್ಲ. ಇದಾದ ನಂತರ ತಕ್ಷಣ ಯಾರ್ಯಾರ ಹತ್ತಿರನೋ ಮಾತಾಡಿ ಆ 1.5 ಎಕರೆ ಲ್ಯಾಂಡ್ನ ಕಿರಣ್ಗೆ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡಿ ಕೊಡಿಸ್ತಾರೆ. ಜಾಗ ರಿಜಿಸ್ಟರ್ ಆದ ನಂತರ ತಕ್ಷಣವೇ ಅವರು ಕೊಡಿಸಿದ್ದ ಟೊಯೋಟೋ ಕಾರ್ ಇಷ್ಟವಾಗಿಲ್ಲ ಅಂತ ಬೇರೆ ಕೊಡಿಸೋಕೆ ಹೇಳಿ ದಿನಾಲು ಟಾರ್ಚರ್ ಮಾಡಕ್ಕೆ ಶುರು ಮಾಡಿದ್ದ. ಆ ಕಾರನ್ನ ಲೋನ್ನಲ್ಲಿ ತಗೊಂಡಿದ್ದರಿಂದ ಅದನ್ನ ಮಾರೋಕಾಗಿರಲಿಲ್ಲ. ಹೀಗೆ ಜನವರಿ 3, 2021ಕ್ಕೆ ಮನೆಗೆ ಬಂದ ಕಿರಣ್ ವಿಸ್ಮಯಳ ಅಪ್ಪ ಅಣ್ಣನ ಮುಂದೆನೆ ವಿಸ್ಮಯಗೆ ಹೊಡಿತಾನೆ. ಕೇಳೋಕು ಹೋದ ಆಕೆ ಅಣ್ಣನನ್ನ ಹೊಡೆದು ಕಾಲು ಮುರಿತಾನೆ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ ವಿಸ್ಮಯಳ ತಂದೆ ಸ್ವಲ್ಪ ಸಮಯದಲ್ಲೇ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆದ್ರೆ ಕೇಳೋಕೆ ಬಂದಿದ್ದ ಪೊಲೀಸರ ಜೊತೆಗೂ ಜಗಳವಾಡಿದ್ದ ಕಿರಣ್. ಹಾಗಾಗಿ ಪೊಲೀಸರು ಕಿರಣ್ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಅಕ್ಕಪಕ್ಕದ ಮನೆಯವರು ನೋಡಿರ್ತಾರೆ. ಆದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇವೆರಡೂ ಫ್ಯಾಮಿಲಿನ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೇಳಿ ವಿಸ್ಮಯಳ ಅಣ್ಣನಿಗೆ ಕೇಳ್ಕೋತಾರೆ. ಅದಕ್ಕೆ ಅಣ್ಣ ಕೂಡ ಸರಿ ಹೋಗಲಿ, ಇದೊಂದು ಸರ್ತಿ ಕ್ಷಮಿಸಿ ಬಿಡೋಣ, ಮುಂದೆ ಹೀಗಾಗದ ಹಾಗೆ ನೋಡ್ಕೋ ಅಂತ ಹೇಳಿ ಕಾಂಪ್ರಮೈಸ್ ಆಗ್ತಾರೆ. ನಂತರ ವಿಸ್ಮಯ ತನ್ನ ತಂದೆ ಮನೆಯಲ್ಲೇ ಇದ್ದುಕೊಂಡು ತನ್ನ ಆಯುರ್ವೇದ BAMS ಫೈನಲ್ ಇಯರ್ ಡಿಗ್ರಿಗೋಸ್ಕರ ಕಾಲೇಜ್ಗೆ ಹೋಗೋಕೆ ಶುರು ಮಾಡ್ಕೋತಾಳೆ. ಆದ್ರೆ ಹೀಗೆ ಒಂದು ದಿನ ಕಾಲೇಜ್ಗೆ ಹೋದ ವಿಸ್ಮಯ ಮನೆಗೆ ವಾಪಸ್ ಬರಲೇ ಇಲ್ಲ. ನೋಡಿದ್ರೆ ಕಿರಣ್ ಆಕೆಯ ಕಾಲೇಜ್ಗೆ ಡೈರೆಕ್ಟ್ ಆಗಿ ಹೋಗಿ ಪಿಕ್ ಮಾಡ್ಕೊಂಡು ಆತನ ಮನೆಗೆ ಕರ್ಕೊಂಡು ಬಂದಿದ್ದ. ಅಲ್ಲಿಂದ ವಿಸ್ಮಯ ತನ್ನ ಅಪ್ಪನಿಗೆ ಫೋನ್ ಮಾಡಿ, ಅಪ್ಪ, ನಾನಿಲ್ಲಿ ಕಿರಣ್ ಮನೇಲೇ ಇದ್ದೀನಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅವರೇ ಈಗ ಸಮಾಧಾನವಾಗಿದ್ದಾರೆ ಅಂತ ಬಹಳ ಆರಾಮಾಗಿ ಹೇಳ್ತಾಳೆ. ವಿಸ್ಮಯಳ ಅಪ್ಪ ಕೂಡ ಸರಿ, ನನ್ನ ಮಗಳು ಸಂತೋಷವಾಗಿದ್ರೆ ಅದಕ್ಕಿಂತ ಹೆಚ್ಚೇನು ಬೇಕು ನನಗೆ ಅಂತ ಹೇಳಿ ಸುಮ್ಮನಾಗಿರ್ತಾರೆ. ಆದ್ರೆ ಅಲ್ಲಿಂದ 2 ದಿನಕ್ಕೆ ವಿಸ್ಮಯ ಬಾತ್ರೂಮ್ನಲ್ಲಿ ನೇಣು ಹಾಕಿಕೊಂಡು ಸತ್ತು ಹೋಗ್ತಾಳೆ. ಇದಕ್ಕೂ ಮುಂಚೆ ವಿಸ್ಮಯ ತನ್ನ ಕಸಿನ್ ಬ್ರದರ್ಗೆ ವಾಟ್ಸಪ್ ಮೂಲಕ ಕೆಲವು ಫೋಟೋಗಳನ್ನ ಶೇರ್ ಮಾಡಿರ್ತಾಳೆ. ಅದರಲ್ಲಿ ಕಿರಣ್ ದಿನಾಲು ಕೆಲಸಕ್ಕೆ ಹೋಗಿ ಬಂದು ಹೊಡೆಯೋದಾಗಿ, ನಿನ್ನೆ ಕೂಡ ನನ್ನ ಮುಖಕ್ಕೆ ಬೂಟ್ ಕಾಲಲ್ಲಿ ಒದ್ದು ಗಾಯ ಮಾಡಿರೋದಾಗಿ ಎಲ್ಲವನ್ನೂ ಹೇಳ್ತಾಳೆ. ಕಿರಣ್ನ ಕ್ರೌರ್ಯವನ್ನ ಸಂಪೂರ್ಣವಾಗಿ ಫೋಟೋ ಹಾಗೂ ಮೆಸೇಜ್ಗಳ ಮೂಲಕ ಆಕೆ ಕಸಿನ್ಗೆ ಕಳುಹಿಸಿಕೊಟ್ಟಿರ್ತಾಳೆ. ಹೀಗೆ ಕಳುಹಿಸಿದ 2 ದಿನಕ್ಕೆ ವಿಸ್ಮಯ ನೇಣು ಹಾಕೊಳ್ತಾಳೆ. ಇದಾದ ನಂತರ ಪೊಲೀಸರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋಕೆ ಶುರು ಮಾಡ್ಕೋತಾರೆ. ಕಿರಣ್ ನನ್ನ ತಾನು ಕೆಲಸ ಮಾಡ್ತಿದ್ದ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಇಂದ ಡಿಸ್ಮಿಸ್ ಮಾಡಲಾಗುತ್ತೆ. ಕಿರಣ್ ಮೇಲೆ ಕಲೆಕ್ಟ್ ಮಾಡಲಾದ ಸಾಕ್ಷಿಗಳಲ್ಲಿ ಜೂನ್ 9, 2020ಕ್ಕೆ 40 ಪವನ್ ಗೋಲ್ಡ್ನ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿರೋದು, ಹಾಗೆ
ಆಗಸ್ಟ್ 9ಕ್ಕೆ ಅವನ ಹೊಡೆತಗಳನ್ನು ತಾಳಲಾರದೆ ವಿಸ್ಮಯ ಯಾರದೋ ಮನೆಯಲ್ಲಿ ಓಡಿ ಹೋಗಿ ಕದ್ದು ಕೂತಿರ್ತಾಳೆ. ಆ ಮನೆಯ ವ್ಯಕ್ತಿಗಳ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಲಾಯಿತು. ಇದಲ್ಲದೆ ಒಂದು ಮುಖ್ಯವಾದ ಆಡಿಯೋ ರೆಕಾರ್ಡಿಂಗ್ ಈ ಕೇಸ್ನಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. ಅದು ಕಿರಣ್ ಹಾಗೂ ಆತನ ತಂಗಿ ಗಂಡ ಮುಖೇಶ್ ಮಾತಾಡಿರುವ ಆಡಿಯೋ. ಈ ಆಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಸ್ಕ್ರೀನ್ ಮುಂದೆ. അവരോട് സംസാരിക്കില്ലേ ഫോണിൽ വിളിച്ച് സംസാരിച്ച വിഷയം അല്ല അയാൾ ഇങ്ങോട്ട് അയാളെ ഇന്നാളെ വിളിച്ചിട്ടേ എന്നിട്ട് ഇങ്ങോട്ട് വിളിച്ചതാ. ഫോണിൽ വിളിച്ച് സംസാരിക്കണ്ട, അത് റെക്കോർഡ് ചെയ്യാനുള്ള പരിപാടി. എന്നാലും നമ്മളെല്ലാരും ഒരു ഇതിലോട്ട് പോകും, മനസ്സിലായി? നിങ്ങള് പൈസ കൊടുക്കുന്നതിന്റെയോ നിങ്ങള് പൈസയുടെയോ ഇതിന്റെ കാര്യങ്ങളോ ഒന്നും അല്ല. നമ്മള് അച്ഛൻ പറഞ്ഞു അവര് പിള്ളേർ ഒന്നിച്ച് ജീവിച്ചു പോകേണ്ട കാര്യങ്ങൾ. ആൾക്ക് കാർ ഇഷ്ടപ്പെട്ടില്ലെങ്കിൽ ഓക്കെ, നമുക്ക് സംസാരിച്ചത് കോംപ്രമൈസ് ചെയ്യരുതെന്ന് പറഞ്ഞു. അവരവിടെ പറയുന്നതിട്ട് നമ്മളിവിടെ പറയും അവർക്ക് വേറെ കണക്ഷൻ അല്ല നമ്മളെന്താ പറയുന്നത്. എന്നിട്ട് കണക്ഷൻ ഉണ്ടായിരുന്നു, അത് പൊക്കി. അത് കഴിഞ്ഞപ്പോ ശ്രീധരൻ കഴിച്ചെന്ന് പറഞ്ഞിട്ട് വെള്ളം ഉണ്ടാക്കി. നമ്മളും കഥ അടിച്ചെടുക്കും, നമുക്കാണ് കഥ അടിക്കുന്നത്. നൈസായിട്ട് അടിച്ചാൽ വിട്ടാ പറ്റും. ഇപ്പൊ എല്ലാം ചെയ്യുന്നുണ്ട്. എന്തായാലും നാളെ ഇനിയിപ്പോ ഒന്നും പറഞ്ഞിട്ട് തരില്ല. വലിയ പോയി പണി നോക്കാൻ പറ. സംസാരിക്കാനൊന്നും പോകണ്ട, ഇനിയും സംസാരിക്കുന്നുണ്ട്. ആളെ കൊളയിൽ കൊണ്ടുവിടണമെന്ന് പറയാണെങ്കിൽ കൊണ്ടുവിടും. വേണ്ടി ചാടാതൊക്കെ നോക്കണേ, ബൈക്കിലൊക്കെയാണ് പോകുന്നെങ്കിൽ ചാടിയിട്ട് ತಳ್ಳಿಟ್ಟು. ಈ ಆಡಿಯೋದಲ್ಲಿ ಏನ್ ಮಾತನಾಡಿದ್ರು ಅಂದ್ರೆ, ನೀನು ವಿಸ್ಮಯ ಫ್ಯಾಮಿಲಿ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಬೇಡ, ಅವರು ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ಮುಂದೆ ಆಟ ಆಡಿಸ್ತಾರೆ. ಮುಂದೆ ಅವರೇನಾದ್ರೂ ನೀನು ಆಕೆಗೆ ಹೊಡಿತಿದ್ದೆ ಅಂದ್ರೆ ನಾವು ಆಕೆಗೆ ಯಾರೋ ಜೊತೆ ಅಫೇರ್ ಇದೆ ಅಂತ ಕಟ್ಟುಕತೆ ಕಟ್ಟೋಣ. ಕತೆ ಕಟ್ಟೋದನ್ನ ನಮಗೆ ಹೊಸದಾಗಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅಂತಾರೆ. ಈ ಇಡೀ ಮಾತುಕತೆ ಅವರು ನಡೆಸೋದು ಆಕೆ ಸಾಯೋದಕ್ಕೆ ಒಂದು ದಿನ ಮುಂಚೆ ಇದ್ದಾಗ. ವಿಸ್ಮಯಾಳ ತಂದೆ ಸೌದಿ ಅರೇಬಿಯಾದಲ್ಲಿ 25 ವರ್ಷ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿ ಕಷ್ಟಪಟ್ಟ ಮನುಷ್ಯ. ತನ್ನ 55ನೇ ವರ್ಷಕ್ಕೆ ಮಗಳ ಸಾವನ್ನ ಈ ರೀತಿ ನೋಡಬೇಕಾಗಿತ್ತು. ವೀಕ್ಷಕರೇ, ನಾನು ಹೇಗೆ ಮೊದಲೇ ವರದಕ್ಷಿಣೆ ಕೊಡೋದು ಇಸ್ಕೊಳ್ಳೋದು ಎರಡೂ ತಪ್ಪು ಅಂತ ಹೇಳಿದ್ನೋ, ಹಾಗೆ ನಮಗೆ 6 ಡಿಜಿಟ್ ಸ್ಯಾಲ್ರಿ ಇರೋ ಅಳಿಯ ಬೇಕು, ಮನೆ ತೋಟ ಇರೋ ಅಳಿಯಾನೇ ಬೇಕು, ನಮ್ಮ ಅಳಿಯ ಹೆಲಿಕಾಪ್ಟರ್ನಿಂದ ಬಂದು ಇಳಿಬೇಕು ಅಂತ ಪಟ್ಟು ಹಿಡಿಯೋರು ಒಮ್ಮೆ ಯೋಚನೆ ಮಾಡಿ ನೋಡಿ. ಮೇ 23, 2020ಕ್ಕೆ ಕಿರಣ್ಯ ಅಪರಾಧಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ. ನನ್ನ ಚಾನೆಲ್ನಲ್ಲಿ ನಾನು ಹಲವು ಬಾರಿ ಎವಿಡೆನ್ಸಸ್ನಲ್ಲಿ ಡೈರೆಕ್ಟ್ ಎವಿಡೆನ್ಸ್, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳಿರ್ತೇನೆ. ಈ ಕೇಸ್ನಲ್ಲಿ ಯಾವುದೇ ಡೈರೆಕ್ಟ್ ಎವಿಡೆನ್ಸ್ ಇಲ್ಲದಿದ್ರೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮೇಲೆ ಈ ತೀರ್ಪನ್ನ ಕೊಡಲಾಗಿದೆ. IPC ಸೆಕ್ಷನ್ 304B, 498A, 306ರ ಕೆಳಗೆ ಕಿರಣ್ಗೆ 10 ವರ್ಷ ಜೈಲು ಹಾಗೂ 12 ಲಕ್ಷ ಫೈನ್ ಅನ್ನ, ಜೊತೆಗೆ 2 ಲಕ್ಷ ಹಣವನ್ನ ವಿಸ್ಮಯಾಳ ಫ್ಯಾಮಿಲಿಗೆ ಕೊಡಬೇಕು ಎಂದು ಘೋಷಿಸಲಾಗಿದೆ. ವೀಕ್ಷಕರೇ, ಇಂಥ ಒಂದು ನರರಾಕ್ಷಸ ಕೃತ್ಯ ಎಸಗಿದ ಕಿರಣ್ಗೆ ಈ ಶಿಕ್ಷೆ ನ್ಯಾಯನಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.